ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಪೈನಾಪಲ್ ಕೇಸರಿ ಬಾತು ಮೃದುವಾಗಿ ಮಾಡೋದು ಹೇಗೆ, ಅದು ಜಾಸ್ತಿ ಒಂದು ಅಳತೆಯಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇದನ್ನು ಮಾಡೋ ವಿಧಾನನ ಹೇಗೆ ಅಂತ ತಿಳ್ಕೊಳ್ಳಿ, ಮತ್ತು ಇದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ನೋಡಿ. ಹಾಗೆ ನಿಮಗೂ ಈಸಿಯಾಗಿ ಆಗುತ್ತೆ, ಮತ್ತು ಜಾಸ್ತಿ ಜನ ಇರ್ತಾರೆ, ಆ ಒಂದು ಟೈಮಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ 1 kg ಆಗೋಷ್ಟು ರವೆ ತೊಗೊಂಡಿದ್ದೀನಿ. ನಂತರ ಒಂದು ಪೈನಾಪಲ್ ತೊಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನರ್ಧ ಭಾಗ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಫ್ಲೇವರ್ಗೆ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, 1-1.5 ಸ್ಪೂನ್ ಆದರೆ ಸಾಕಾಗುತ್ತೆ. ನಂತರ ಒಂದು 100 ಗ್ರಾಮ್ ಆಗೋಷ್ಟು ದ್ರಾಕ್ಷಿ ಮತ್ತು 100 ಗ್ರಾಮ್ ಆಗೋಷ್ಟು ಗೋಡಂಬಿ ಬೇಕಾಗುತ್ತೆ. ನಂತರ ಫುಡ್ ಕಲರ್ ಬೇಕು, ಮತ್ತು ಒಂದು 20ರಷ್ಟು ಲವಂಗ ಬೇಕಾಗುತ್ತೆ, ಮತ್ತು ಒಂದು 200 ಗ್ರಾಮ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. ನಿಮ್ಮ ಟೇಸ್ಟ್ ಅನುಗುಣವಾಗಿ ತುಪ್ಪನ ಬಳಸಬಹುದು. ನಂತರ ನಾವು ರವೆ ತೊಗೊಂಡಿದ್ದೀವಲ್ಲ ಅಷ್ಟೇ ಭಾಗದಷ್ಟು ಸಕ್ಕರೆ ಬೇಕಾಗುತ್ತೆ. ಮುಂದೆ ಬೇಕು ಅಂದರೆ ನೀವು ಬೇಕಾದ್ರೆ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು. ಅಂದರೆ 1 kg ಅಷ್ಟು ಸಕ್ಕರೆ ಎತ್ತಿಟ್ಕೊಂಡಿರಿ. ಈಗ ರವೆನ ಚೆನ್ನಾಗಿ ಹುರ್ಕೊಬೇಕು. ಅಂದರೆ ದಪ್ಪ ತಳದ ಪಾತ್ರೆಯಲ್ಲಿ ಇದನ್ನು ಹುರ್ಕೊಬೇಕಾಗುತ್ತೆ. ಬೇಕಾದ್ರೆ ಸಣ್ಣ ರವೆನೂ ತೊಗೊಬೋದು, ಮೀಡಿಯಮ್ ರವೆನೂ ತೊಗೊಬೋದು. ಈಗ ಇನ್ನೊಂದು ಕಡೆ ಒಂದು ದೊಡ್ಡ ತಪ್ಪಲೆ ತೊಗೊಂಡು ಅದಕ್ಕೆ ಅರ್ಧ ಭಾಗದಷ್ಟು ನೀರು ಹಾಕಿ ಅದು ಬಿಸಿ ಆಗೋದಕ್ಕೆ ಬಿಡಬೇಕು. ಈಗ ಬಿಸಿ ಆಗ್ತಾ ಇದೆ. ಈ ಸೈಡು ರವೆನ ಹಾಗೆ ಹುರ್ಕೋತಾ ಇರೋಣ. ಈಗ ನೋಡಿ, ನೀರೆಲ್ಲ ಬಿಸಿ ಆದಮೇಲಿಂದ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ. ಈಗ ಸಕ್ಕರೆ ನೀರು ಜೊತೆ ಚೆನ್ನಾಗಿ ಮಿಕ್ಸಪ್ ಆಗಿ ಅದು ಎಲ್ಲ ಕರಗಬೇಕು. ಈಗ ಅದು ಬಿಸಿ ಆಗ್ತಾನೆ ಇರಲಿ. ಹಾಗೇನೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಬಿಸಿ ಆಗೋದಕ್ಕೆ ಬಿಡೋಣ. ಈ ಕಡೆ ರವೆನೆಲ್ಲ ಎತ್ತಿಟ್ಕೊಂಡು ನಂತರ ಒಂದು ಖಾಲಿ ಬಾಣಲಿ ತಗೊಂಡು ಅದನ್ನು ಬಿಸಿ ಮಾಡಿ ನಂತರ ಅದಕ್ಕೆ ತುಪ್ಪ ಹಾಕ್ಕೊಬೇಕು. ಗೋಡಂಬಿ ದ್ರಾಕ್ಷಿನೆಲ್ಲ ಅದರಲ್ಲಿ ಹುರ್ಕೊಬೇಕಾಗುತ್ತೆ. ನೋಡಿ, ತುಪ್ಪ ತೊಗೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾವು ಅದರಲ್ಲಿ ದ್ರಾಕ್ಷಿ ಗೋಡಂಬಿನೆಲ್ಲ ಹುರ್ಕೊಳ್ಳೋಣ. ನೋಡಿ, ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿನೆಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ನೋಡಿ, ದ್ರಾಕ್ಷಿ ಎಲ್ಲ ಉಬ್ಕೊಳ್ಳುತ್ತೆ. ಇಷ್ಟಾದರೆ ಸಾಕು. ಒಂದು ಪಾತ್ರೆಗೆ ಇದನ್ನು ಎತ್ತಿಟ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಬೇಕಾದ್ರೆ ಫ್ಲೇಮ್ ಕಮ್ಮಿಲೇ ಇರಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮತ್ತು ಸ್ಟೌವ್ನೆಲ್ಲ ಆಫ್ ಮಾಡಿಕೊಂಡು ತುಪ್ಪ ಬಿಸಿ ಇರುತ್ತಲ್ಲ ಆ ಬಿಸಿಲೇ ನಾವು ಲವಂಗನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಳ್ಳೋಣ. ಜಾಸ್ತಿ ಉರಿಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಲವಂಗ ಸಿಡಿಯುತ್ತೆ. ಸೊ ಸ್ವಲ್ಪ ಬಿಸಿ ಮಾಡ್ಕೊಂಡು ಎತ್ತಿಟ್ಕೊಂಬಿಡಿ. ನೋಡಿ, ಇಷ್ಟೆಲ್ಲ ಆದಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನಂತರ ಇಲ್ಲಿ ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಈಗ ಅದಕ್ಕೆ ನಾನು ಪೈನಾಪಲ್ನ ಸಣ್ಣಗೆ ಹಚ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ಈಗ ನೀವು ಸಕ್ಕರೆ ಏನಾದರೂ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೊಂದು ಚೂರು ಹಾಕ್ಕೊಬೋದು. ನನಗೆ ಸ್ವೀಟ್ ಕಮ್ಮಿ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವೀಟ್ ಹೇಗೆ ನೀವು ಇಷ್ಟಪಡ್ತೀರೋ ಆ ಥರ ತಗೊಳ್ಳಿ. ತುಂಬ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಮೀಡಿಯಮ್ ಆಗಿದ್ದರೆ ಸಾಕು ಅಂತಾರೆ. ಸೊ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ. ಈಗ ಅದಕ್ಕೆ ಫುಡ್ ಕಲರ್ನ ಹಾಕ್ಕೊಂಡೆ. ಜಾಸ್ತಿ ಹಾಕ್ಕೊಂಬಿಡಿ ಫುಡ್ ಕಲರು, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕು. ನಾನು ಜಾಸ್ತಿ ಅಳತೆಯಲ್ಲಿ ಮಾಡುತ್ತಾ ಇರೋದ್ರಿಂದ ಈ ಅಳತೆಯಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ನೋಡಿಕೊಂಡು ಅಳತೆ ಕಮ್ಮಿ ಇದ್ದರೆ ಇದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಪೈನಾಪಲ್ ಪೇಸ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಮಿಕ್ಕಿದ ತುಪ್ಪನೆಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹೀಗೆ 1 by 1 ಸೇರಿಸ್ತಾ ಬರಬೇಕು. ಮತ್ತು ನಾವು ಏಲಕ್ಕಿ ಪುಡಿನ ಫ್ಲೇವರ್ಗೆ ಹಾಕ್ಕೊಳ್ಳೋಣ.
ಇದಾದ್ಮೇಲಿಂದ ಒಂದು ಸ್ವಲ್ಪ ಅದು ಕುದಿಬೇಕು, ಕುದಿಯೋದಕ್ಕೆ ಬಿಡೋಣ. ಆಮೇಲಿಂದ ರವೆ ಸೇರಿಸ್ಬೇಕು. ಪ್ಲೇಟ್ ಮುಚ್ಚಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ಕುದೀತಾ ಇದೆ, ಸೊ ಪ್ಲೇಟ್ ತೆಗಿಯೋಣ. ನೋಡಿ, ಇಷ್ಟು ಕುದೀತಾ ಇದೆ, ಸಾಕು. ಈ ಟೈಮಲ್ಲಿ ನಾವು ಇದಕ್ಕೆ ರವೆನ ಸೇರಿಸ್ಬೇಕು. ಈಗ ಇದಕ್ಕೆ ನಿಧಾನವಾಗಿ ರವೆನ ಸೇರಿಸ್ತಾ ಬರಬೇಕು. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನವಾಗಿ ಸೇರಿಸಿ ಒಂದು ಕೈಲಿ ತಿರುಗಿಸ್ತಾ ಇರಬೇಕು, ಇನ್ನೊಂದು ಕೈಲಿ ರವೆನ ಹಾಕ್ತಾ ಇರಬೇಕು. ಇದರಲ್ಲಿ ಸೌಟ್ ತೊಗೊಳಕ್ಕೆ ಹೋಗಬೇಡಿ. ಬಾಯಿ ಅಗಲ ಇರುವಂಥ ಜಾಲರಿ ಥರ ಇರುವಂಥದ್ದನ್ನು ಅಥವಾ ರೊಟ್ಟಿ ಹಬ್ಬ ಕಡ್ಡಿನೋ ಅಥವಾ ಒಂದು ಕೋಲನ್ನು ತಗೊಂಡು ಇದನ್ನು ತಿರುಗಿಸ್ತಾ ಬನ್ನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ನೋಡಿಕೊಂಡು ನಿಧಾನಕ್ಕೆ ತಿರುಗಿಸ್ಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ರವೆನ ಹಾಕ್ಕೊಳ್ಳಿ. ತುಂಬಾ ಜಾಸ್ತಿನೂ ಉಯ್ಯಕ್ಕೆ ಹೋಗಬೇಡಿ, ಇಲ್ಲಾಂದರೆ ಗಟ್ಟಿನೂ ಆಗಬಾರ್ದು, ಕಡೆ ತುಂಬಾ ತೆಳುನೂ ಇರಬಾರ್ದು. ನೋಡಿ, ಈ ಥರ ಬಂದರೆ ಸಾಕು. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಅದು ಯಾಕೆಂದರೆ ಇನ್ನೊಂದು ಸ್ವಲ್ಪ ಅದು ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ. ನೋಡಿ, ಕುದೀತಾ ಕುದೀತಾ ಎಷ್ಟು ಗಟ್ಟಿ ಬರ್ತಾ ಇದೆ. ಪೈನಾಪಲ್ ಪೇಸ್ಟು ಮತ್ತು ಸಣ್ಣಗೆ ಹಚ್ಕೊಂಡು ಪೈನಾಪಲ್ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಲವಂಗ ಎಲ್ಲ ಸೇರಿಸ್ತೀವಲ್ಲ, ಇನ್ನೂ ಚೆನ್ನಾಗಿರುತ್ತೆ. ತುಪ್ಪನೂ ಸಹ ನಿಮಗೆ ಜಾಸ್ತಿ ಬೇಕಂದರೆ ಸೇರಿಸ್ಬೋದು. ನಾನು ಜಾಸ್ತಿ ತುಪ್ಪ ಹಾಕೋದಿಲ್ಲ, ಯಾಕೆಂದರೆ ಸಾಕು. ತುಂಬ ಹೆಚ್ಚಿಗೆ ತುಪ್ಪನೂ ತಿನ್ನಬಾರ್ದಲ್ವ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಮಿಕ್ಕಿದಂಥ ತುಪ್ಪನೂ ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಇನ್ನು ಆ ತುಪ್ಪನ ಏನು ಮಾಡೋದು ಅಲ್ವಾ, ಸೊ ಇನ್ನೊಂಚೂರು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಒಂದು ಸಲ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ತಿರುಗಿಸ್ಬಿಟ್ರೆ ಕೇಸರಿ ಬಾತ್ ರೆಡಿ ಇರುತ್ತೆ. ನೋಡಿ, ಪೈನಾಪಲ್ ಕೇಸರಿ ಬಾತ್ ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀನಿ, ಏಕೆಂದರೆ ಜನ ಜಾಸ್ತಿ ಇದ್ದರು ಅಂತ. ಬಟ್ ನಿಮಗೆ ಎಷ್ಟು ಅಳತೆಯಲ್ಲಿ ಬೇಕಾದರೂ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಹಾಕಿರೋ ಅಳತೆಯಲ್ಲಿ ಅರ್ಧದ ಪ್ರಮಾಣದಲ್ಲಿ ತೊಗೊಂಡ್ರೆ ಎಲ್ಲವನ್ನೂ ಅರ್ಧ ಪ್ರಮಾಣದಲ್ಲೇ ತೊಗೊಂಡು ಮಾಡ್ಕೊಳ್ಳಿ. ಅದರ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು. ನಮ್ಮ ಮನೆ ಮಕ್ಕಳೆಲ್ಲ ತುಂಬ ಖುಷಿಯಿಂದ ತಿಂದರು. ನೋಡಿ, ಒಂದು ಸಲ ಈ ಥರ ಎಲ್ಲ ಕೈ ಆಡಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿ ಬಂದಿದೆ ಮಾತ್ರ. ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಇಷ್ಟು ಮಾಡಿದ್ರೆ ಸಾಕು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಪೈನಾಪಲ್ ಕೇಸರಿ ಬಾತ್ ಆಗಿರುತ್ತೆ. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ. ಈ ಥರ ನೀವು ಒಂದು ಸಲ ಮಾಡಿ, ಮಕ್ಕಳಾಗಲಿ ಮತ್ತು ದೊಡ್ಡವ್ರು ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಪರ್ಫೆಕ್ಟಾಗಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡ್ತೀರಲ್ವಾ? ನೋಡಿ, ಒಂದು ಬೌಲ್ಗೆ ಇದನ್ನೆಲ್ಲ ನಾನು ಹಾಕ್ಕೋತಾ ಇದ್ದೀನಿ.
ಹೆಂಗಿದೆ ಕೈ? ಚೆನ್ನಾಗಿದೆ. ಬೇಕಾ? ನಿನಗೆ ಬೇರೆ ಕೊಡ್ತೀನಿ. ನಮ್ಮನೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನೋಡಿ ಹೆಂಗೆ ಈಸ್ಕೊಂಡು ತಿಂತಾ ಇದ್ದಾರೆ ಅಂದರೆ ಎಲ್ಲರೂ ಇಷ್ಟಪಟ್ಟರು. ಅವ್ರ ಎಕ್ಸ್ಪ್ರೆಷನಲ್ಲೇ ನೋಡಿ ಗೊತ್ತಾಗ್ತಿರುತ್ತೆ. ಅಪ್ಪು ಸೂಪರ್. ಇಲ್ಲಿ ಮತ್ತು ನಮ್ಮನೆ ಚಿಕ್ಕ ಪಾಪುಗೆ ಒಂದು ಸ್ವಲ್ಪ ತಿನ್ನಿಸ್ದೆ, ಅದಕ್ಕೂ ತುಂಬ ಇಷ್ಟ ಆಗೋಯ್ತು. ಮತ್ತು ಅದು ನನಗೆ ಕೊಡು, ನಾನು ತೊಗೊಂಡು ತಿಂತೀನಿ ಅಂತ ಅದು ಈಸ್ಕೊಳ್ತಾ ಇತ್ತು. ಇಷ್ಟ ಆಯ್ತಾ? ಚೆನ್ನಾಯ್ತಮ್ಮ. ನೋಡಿ ನಮ್ಮ ಪಾಪುಗೂ ತುಂಬ ಇಷ್ಟ ಆಗೋಗಿದೆ. ಅವಳು ಸಹ ಹಾಕಿಸ್ಕೊಂಡು ತುಂಬ ಚೆನ್ನಾಗಿದೆ ನನಗೆ ಹಾಕ್ಕೊಡು ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ. ಹೇಗಿದೆ ಪಾಪು ಅಂದರೆ ಸೂಪರ್ ಆಗಿದೆ ಅಂತ ಅಂತಾಳೆ ನೋಡಿ. ನೋಡಿದ್ರಲ್ಲ, ಎಲ್ರಿಗೂ ಇಷ್ಟ ಆಗುವಂತಹ ಪೈನಾಪಲ್ ಕೇಸರಿ ಬಾತನ್ನು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್. ಹೆಂಗಿದೆ? ಸೂಪರ್.